ಆಪರೇಷನ್ ಸಿಂಧೂರ ಸಕ್ಸಸ್ ಆಗೈತಂತ ಭಾರತದವ್ರು ಹೆಮ್ಮೆ ಪಟ್ರ ಕಾಂಗ್ರೆಸ್ ಅವ್ರು ಅನುಮಾನ ಪಡ್ತಾರ. ಸಾಯಿಸಿದಕ್ಕೆ ಸಾಕ್ಷಿ ಬೇಕು, ಬಾಂಬ್ ಹಾಕಿದಕ್ಕೆ ಸಾಕ್ಷಿ ಬೇಕು, ಎಲ್ಲದಕ್ಕೂ ಸಾಕ್ಷಿ ಬೇಕು ಇವ್ರಿಗೆ. ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? ಕಾಂಗ್ರೆಸ್ ಲಾಜಿಕ್ಲೆಸ್ ಮಾತಿಗೆ ಉತ್ತರ ಲಘುಟ ಸಿಗೋದೈತಿ. ಸೇನೆ ಬಗ್ಗೆ ಮಾತಾಡೋ ಯೋಗ್ಯತೆ ನೈತಿಕತೆ ನಿಮಗಿಲ್ಲ. ಯಾರು ಸಾಯಿಸಿದ್ರು ಅಂತ ನಿಮ್ಮನ್ನ ಕರ್ಕೊಂಡು ಹೋಗಿ ತೋರಿಸ್ಬೇಕಿತ್ತೇನ್ರಿ? ಅಲ್ಲಿ ಇಷ್ಟು ಜನ ಹೋಗಿದ್ದಾರಂತೆ, ಕನ್ಫರ್ಮ್ ಆಗಿ 100 ಜನನ ಹೊಡೆದಿದ್ದಾರೆ ಅಂತ ನೀವು ಯಾರಾದ್ರೂ ಟಿವಿ ಹೇಳಿದ್ರ? ಭಾರತೀಯ ಸೇನೆ ಬಗ್ಗೆ ಮಾತಾಡೋರ್ಗಿ ಭಾರತದ ಬಗ್ಗೆ ಗೌರವ ಇಲ್ಲ ಅಂತ ಕನ್ಫರ್ಮ್ ಆಕೈತಿ. ಈ ಕಾಂಗ್ರೆಸ್ ನಾಚಿಗೇಡಿ ಮಾತು ಮನಸ್ಥಿತಿ ಮತ್ತೊಂದ್ಸಲ ಬಟಾ ಬೈಲಾಗೈತಿ. ನಮಸ್ಕಾರ ರೀ. ಇವ್ರೊಬ್ರು ಬಾಕಿ ಇದ್ರು ನೋಡ್ರಿ ನಮ್ಮ ಭಾರತೀಯ ಸೇನೆ ಬಗ್ಗೆ ಬೇಕಾಬಿಟ್ಟಿ ಮಾತಾಡಾಕ. ರಕ್ಷಣೆ ಹೆಂಗ್ ಮಾಡಬೇಕು, ರಕ್ಷಣಾ ಪಡೆಗಳನ್ನ ಹೆಂಗ್ ನಡೆಸಬೇಕು ಅಂತ ಇವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಈ ಜಗತ್ತಿನಾಗ. ಅಷ್ಟರ ಮಟ್ಟಿಗೆ ರಕ್ಷಣೆ ಒಳಗೆ ಆಳವಾಗಿ ಅಧ್ಯಯನ ಮಾಡಿರುವಂತ ಮನುಷ್ಯ ಮಾತಾಡ್ಯಾರ. ಅದು ಭಾರತೀಯ ಸೇನೆ ಬಗ್ಗೆ. ಅವ್ರು ಯಾರಪ್ಪ ಅಂತಂದ್ರೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅವರು. ಮಹಾನ್ ಜ್ಞಾನಿ, ಮಹಾನ್ ರಕ್ಷಣಾ ತಜ್ಞ, ಬಹಳಷ್ಟು ಪಾಂಡಿತ್ಯ ಹೊಂದಿರುವಂಥವ್ರು. ಕಾಂಗ್ರೆಸ್ ಪಕ್ಷದಾಗ ಇವರಷ್ಟು ಪಾಂಡಿತ್ಯ ಯಾರೂ ಹೊಂದಿಲ್ಲ ಅಂತ ಪ್ರೂವ್ ಮಾಡಕ್ ಹೊಂಟಾರ. ಹಿರಿಯಕ್ಕನ ಚಾಳಿ ಮನಿ ಮಂದಿಗೆಲ್ಲ ಅಂತ ಅದೊಂದು ಗಾದಿ ಮಾತೈತ್ ನೋಡ್ರಿ. ಹಿರಿಯಕ್ಕ ಹೆಂಗ್ ನಡೀತಾಳ ಆಕಿ ಕೆಳಗಿರೋ ಸಣ್ಣವರೆಲ್ಲ ಹಂಗೇ ನಡೀತಾರಂತ. ಹಂಗಾಗೈತಿ ಪರಿಸ್ಥಿತಿ. ಪ್ರಿಯಾಂಕ್ ಖರ್ಗೆ ಅವ್ರು ಮಾತಾಡಿದ್ರು, ಸಂತೋಷ್ ಲಾಡ್ ಅವ್ರು ಮಾತಾಡಿದ್ರು, ತಿಮ್ಮಾಪುರ್ ಸಾಹೇಬ್ರು ಮಾತಾಡಿದ್ರು. ಯುದ್ಧ, ಆಪರೇಷನ್ ಸಿಂಧೂರ, ಭಾರತೀಯ ಸೇನೆ ಎಲ್ಲದ್ರ ಬಗ್ಗೆನೂ ತಮ್ಮ ಅಸಮಾಧಾನ ತೋರಿಸ್ಕೊಂಡ್ರು. ಇನ್ನ ಮಾಡಬೇಕಿತ್ತು, ಹಂಗೂ ಮಾಡಬೇಕಿತ್ತು, ಹಿಂಗೂ ಮಾಡಬೇಕಿತ್ತು ಅಂತ ಅವ್ರನ್ನ ಮೆಚ್ಚಾಕ, ಅವ್ರನ್ನ ಫಾಲೋ ಮಾಡೋ ಬರ್ದಾಗ ಈ ಕೊತ್ತೂರು ಮಂಜು ಅವರು ಬೇಕಾಬಿಟ್ಟಿ ತಮ್ಮ ಬಾಯಿನ ನಾಲ್ಗಿನ ಹರಿಬಿಟ್ಟಾರ. ಪೆಹಲ್ಗಾಮ್ ಅಟ್ಯಾಕ್ ಆತಲ್ರಿ, ಅದನ್ನ ಪಾಕಿಸ್ತಾನದವ್ರು ಮಾಡಿಸಿಲ್ಲಂತ್ರಿ. ಇನ್ನು ಪಾಕಿಸ್ತಾನ ಭಾರತದ ಯುದ್ಧ ನಡೆದಿತ್ತು, ಆಪರೇಷನ್ ಸಿಂಧೂರ ನಡೆದಿತ್ತಲ್ರಿ, ನಮ್ಮ ಭಾರತ ಗೆದ್ದೇ ಇಲ್ಲಂತ್ರಿ. ಇದೆಲ್ಲಾನು ಒಂದು ಕೇಂದ್ರ ಸರ್ಕಾರದ ನಾಟಕ ಐತಿ ಅಂತಾರ. ಇಷ್ಟೆಲ್ಲ ಜ್ಞಾನ ಇಟ್ಕೊಂಡಿರೋ ಮನುಷ್ಯ ಹೆಂಗ ಮಾತಾಡ್ತಾರಂತ ನೀವು ನೋಡ್ಬೇಕಿಲ್ರಿ. ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡ್ರಿ. ಏನ್ ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 26 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನೇ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನ ನೀವು ಗೌರವ ಕೊಡೋದು? ಏನು ಮಾಡಿಬಿಟ್ಟಿದ್ದೀವಿ? ಅಲ್ಲಿ ಹೊಡೆದ್ಬಿಟ್ವಿ, ಇಲ್ಲಿ ಹೊಡೆದ್ಬಿಟ್ವಿ, ಇಲ್ಲಿ ಹೊಡೆದ್ಬಿಟ್ವಿ. ಯಾರು ಹೊಡೆದಿದ್ದಾರಂತೆ ಏನು ಡಿಕ್ಲರೇಷನ್, ಯಾರು ಸತ್ತಿದ್ದಾರೆ, ಏನಾಗಿದೆ, ಏನು ಆ ಟೆರರಿಸ್ಟ್ಗಳು ಯಾರು, ಬೇರೆ ಯಾವುದು, ಬುಡ ಯಾವುದು, ಕೊಂಬೆ ಯಾವುದು, ರೆಂಬೆ ಯಾವುದು, ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತಂತೆ. ಅಲ್ಲಿ ಇಷ್ಟು ಜನ ಹೋಗಿದ್ದಾರಂತೆ, ಕನ್ಫರ್ಮ್ ಆಗಿ 100 ಜನನ ಹೊಡೆದಿದ್ದಾರೆ ಅಂತ ನೀವು ಯಾರಾದರೂ ಟಿವಿ ಹೇಳಿದ್ರ? ನಮಗಿಲ್ಲಿ ಸುಟ್ಟರುವಂಥ ಉಗ್ರರು ಯಾರು? ಅವ್ರು 4 ಜನ 5 ಜನ ಬಂದವರು ಎಲ್ಲೋದ್ರು? ನಮ್ಮ ಊರಲ್ಲಿ ಬಂದು ನಮಗೆ ಹೊಡೆದ್ಬಿಟ್ಟು ಅವರು ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗೋಕ್ಕೆ ಅವಕಾಶ ಎಲ್ಲಿದೆ? ಯಾಕೆ ಬೌಂಡ್ರಿನಲ್ಲಿ ನಮ್ಮವ್ರು ಯಾರು ಇಲ್ವಾ? ನಮ್ಮದು ಸೆಕ್ಯೂರಿಟಿ ಇಲ್ವಾ? ಹಂಗಂದ್ರೆ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ? ಇಂಟೆಲಿಜೆನ್ಸ್ ವೈಫಲ್ಯವಾಗಿದೆಯಾ? ಬೇರೆ ಸಮೇತ ನಮ್ಮ ಸೇನೆ ಇಷ್ಟೆಲ್ಲ ಸಾಧನೆ ಮಾಡಿದ್ಮೇಲೂ ಹಿಂಗ ಕಾಂಗ್ರೆಸ್ಸಿಗರು ಮಾತಾಡ್ತಾರ ಅಂದ್ರೆ ಮೈ ಉರಿತೈತೋ ಇಲ್ಲೋ ಹೇಳ್ರಿ. ಮನ್ಯಾಗ ಬೆಚ್ಚಗೆ ಮಕ್ಕೊಂಡ ನಮಗೇನು ನಾವೇನ್ ಮಾಡೋದು ಅಂತ ಮಾತಾಡ್ತಾರಲ್ಲ, ಆ ಲಿಸ್ಟ್ನಾಗ ಯಪ್ಪ ಸೇರ್ಕೊಂತಾರ. ಗಡಿ ಒಳಗ ಚಳಿ ಬಿಸಿಲು ಮಳಿ ಲೆಕ್ಕ ಮಾಡಲ್ದ ನಮ್ಮ ಸೈನಿಕರು ಹೋರಾಟ ಮಾಡಕತ್ತಾರಲ್ಲ, ಅವ್ರನ್ನ ಆಡ್ಕೊಳ್ಳೋ ಕೆಲಸ ಚಾಲು ಮಾಡ್ಯಾರ. ಇವ್ರಿಗೆ ಹೇಳಾರು ಕೇಳಾರು ಇಲ್ಲಾಗ್ಯಾರ ನೋಡ್ರಿ. ಆಹಾ ಎಂತ ಜ್ಞಾನ ಮಂಜುನಾಥ ಅವ್ರಿಗೆ. ನಿಮ್ಮನ್ನ ಆ ಧರ್ಮಸ್ಥಳದ ಮಂಜುನಾಥನ ಕಾಪಾಡಬೇಕು. ನಿಮ್ಮ ಕಡೆ ಎಷ್ಟು ಕೆಳಮಟ್ಟದ ಜ್ಞಾನ ಐತ್ರಿಪ್ಪ. ಇಡೀ ಜಗತ್ತ ಮಾತಾಡತೈತಿ. ರಾಜ್ಯತಾಂತ್ರಿಕ ಗೆಲುವು ಸಿಕ್ಕೈತಿ ಭಾರತಕ್ಕ, ಪಾಪಿ ಪಾಕಿಸ್ತಾನ ಮೂಲಿ ಗುಂಪಾಗೈತಿ ಅಂತ. ನಿಮಗೆ ಯಾಕೆ ಇದೆಲ್ಲ ಕಾಣಿಸ್ವಲ್ತು? ಏನೋ ಟಿವಿ ನೋಡಂಗಿಲ್ಲ ಏನೋ ನೀವು? ಬರೀ ಹಿಂಗ ಬೇಕಾಬಿಟ್ಟಿ ಮಾತಾಡ್ಕೊತ ತಿರ್ಗಾಡ್ತಿರೋ? ಮಾತಾಡಕ 1000 ವಿಷಯ ಅದಾವ್, ಆದ್ರೂ ಬಂದು ಇದನ್ನ ಮಾತಾಡ್ತೀನಿ ಅನ್ನೋರ್ಗಿ ಏನ್ ಅನ್ಬೇಕು? ಬುದ್ಧಿ ಇಲ್ದವ್ರು ಅನ್ಬೇಕು. ಇನ್ನೇನು ಹೇಳ್ತಾರೆ ಗೊತ್ತೇನ್ರಿ? 4 ವಿಮಾನ ಹಾರಿಸಿ ಬೂಟಾಟಿಕೆಗೆ ಯುದ್ಧ ಮಾಡಿ ಅಂತ ಹೇಳ್ರೆ ಹೆಂಗ ನಂಬೋದು? ಮಂಜುನಾಥ್ ಅವ್ರ ನಿಮ್ಮನ್ನು ಕರೆಸ್ಕೊಂಡು ಆ ವಿಮಾನದಾಗ ಕುಂದ್ರಿಸ್ಕೊಂಡು ಕರ್ಕೊಂಡು ಹೋಗಿ ನೋಡ್ರಿ, ಇಲ್ಲಿ ನಾವು ಮಿಸೈಲ್ ಬಿಡಾಕತ್ತೀವಿ, ಇಲ್ಲಿ ನಾವು ಡ್ರೋನ್ ಹಾರ್ಸಾಕತ್ತೀವಿ, ಅಲ್ಲಿ ಅವ್ರು ಸತ್ರ ನೋಡ್ರಿ ಅಂತ ತೋರಿಸ್ಬೇಕಿತ್ತೇನ್ರಿ? ನೀವೇನು ಅದನ್ನ ನಾಟಕ ಕಂಪನಿ ಶೋ ಅನ್ಕೊಂಡಿರ ಯುದ್ಧ ಅಂದ್ರ? ನೀವು ಕಾಂಗ್ರೆಸ್ ಅವ್ರು ಅವಾಗ ಅಲ್ಲಿ ಇಲ್ಲಿ ಸ್ಟೇಜ್ ಹಾಕಿ ಮಾಡ್ತಿರಲ್ಲ ಅಂತಾವು. ನಿಮಗೆ ನಾಚಿಕೆರೆ ಹಾಕೈತೇನ್ರಿ ಇಂಥ ಮಾತಾಡಕ? ಇಡೀ ಭಾರತೀಯರು ಹೆಮ್ಮೆ ಪಡಾಕತ್ತಾರ. ನೀವು ನೋಡಿದ್ರ 4 ವಿಮಾನ ಹಾರಿಸಿದ್ರ ಯುದ್ಧ ಆತನು ಅಂತೀರಿ. ಇನ್ನು ಹೆಂಗೆ ಮಾಡ್ಬೇಕ್ರಿ? ಮತ್ತು ನೀವು ನಿಮ್ಮನ್ನ ಕರ್ಕೊಂಡು ಗಡಿ ಅದಕ್ಕೆ ಬಿಟ್ಟು ಬಿಡ್ತೀವಿ. ಅತ್ತಾಗ ಏನೇನು ಬೇಕು ತೊಗೊಂಡು ಹೋಗಿ ಬಾಂಬ್ ಹಾಕಿ ಬಂದುಬಿಡ್ರಿ.
ನಿಮ್ಮ ಪಕ್ಷದ ಜಮೀರ್ ಅಹ್ಮದ್ ಅವರು ಹೇಳಿದ್ರು ನಾ ಬಾಂಬ್ ಕಟ್ಕೊಂಡು ಹೊಕ್ಕುನು ಅಂತ ಹೇಳಿ. ನೀವು ಅವ್ರ ಜೋಡಿ ಹೊಕ್ಕಿರನ್ ಹೋಗ್ರಿ. ಮತ್ತ ಬರೀ ಮಾತಿಗಷ್ಟ ಹೇಳೋದಕ್ಕೂ ನಿಜವಾಗ್ಲೂ ನಡ್ಕೊಳ್ಳೋದಕ್ಕೂ ಭಾಳ ಡಿಫ್ರೆನ್ಸ್ ಐತ್ರಿ. ನಿಮ್ಮ ಘನತೆ ಕಡಿಮೆ ಮಾಡ್ಕೊಳಕ ನೀವು ನಾ ಮುಂದು ತಾ ಮುಂದು ಅಂತ ಜಿಗ್ದಾಡ್ತೀರಪ್ಪ. ಬುದ್ಧಿ ಇಲ್ದ ಮಾತಾಡೋದಕ್ಕೂ ಬುದ್ಧಿ ಇದ್ದು ಬುದ್ಧಿ ಇಲ್ದಾಗತ್ಲೆ ನಟನೆ ಮಾಡೋದಕ್ಕೂ ಒಂದಕ್ಕೊಂದು ಅರ್ಥ ಇಲ್ಲ ನೋಡ್ರಿ. ಭಾರತೀಯ ಸೇನೆಯ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ. ದಯವಿಟ್ಟು ಮಾತಾಡೋದನ್ನ ಬಿಟ್ಟು ಬಿಡ್ರಿ. ಅದ್ಯಾರೋ 4 ಮಂದಿ ಓಟ್ ಹಾಕಿ ಗೆಲ್ಸಿದ್ರು ಅಂತ ಹೇಳಿ ನೀವ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅನ್ಕೋಬೇಡ್ರಿ. ನೀವು ಜನರಿಂದನ ಗೆದ್ದಿರಿ, ಜನರಿಗೋಸ್ಕರನ ಅದಿರಿ. ಸೈನಿಕರು ಜನರ ನಿಮ್ಮ ರಕ್ಷಣೆಗೋಸ್ಕರನ ಅದಾರ. ನೀವು ಬೇಕಾಬಿಟ್ಟಿ ಮಾತಾಡ್ರಿ ಅವ್ರು ಏನು ಮಾಡಂಗಿಲ್ಲ ಅಂತ ಅನ್ಕೊಂಡು ನೀವು ಹೆಂಗೆ ಬೇಕು ಹಂಗೆ ಮಾತಾಡಬೇಡ್ರಿ. ಅವ್ರಿಲ್ಲ ಅಂದ್ರೆ ಇವತ್ತು ನಿಮ್ಮ ಎದಿ ಒಳಗೆ ಅದೆಷ್ಟು ಗುಂಡು ಸೇರ್ಕೊಂತಿದ್ವು. ಸ್ವಲ್ಪ ಯೋಚನೆ ಮಾಡತ್ತು ಬರ್ರಿ. ಭಾರತೀಯ ಸೇನೆ 23 ನಿಮಿಷದಾಗ ಉಗ್ರರು 9 ನೆಲೆ ಧ್ವಂಸ ಮಾಡೈತಿ, ಪುಡಿ ಪುಡಿ ಮಾಡೈತಿ. ನೀವು ಹಿಂಗೆಲ್ಲ ಮಾತಾಡಿ ನಿಮ್ಮ ಮರ್ಯಾದೆ ಪುಡಿ ಪುಡಿ ಮಾಡ್ಕೋಬೇಡ್ರಿ. ಜಗತ್ತು ನೋಡಿರೋ ಸುದ್ದಿ, ಜಗತ್ತಿಗೆ ಗೊತ್ತಾಗಿರೋ ವಿಷಯ ನಿಮಗೆ ಯಾಕೆ ಗೊತ್ತಾಗವಲ್ತೋ ಗೊತ್ತಿಲ್ಲ. ಗೊತ್ತಾದ್ರೂ ನಿಮ್ಮ ಘನತೆಗೆ ಧಕ್ಕೆ ಬರ್ತೈತೆ ಅಂತ ಉಲ್ಟಾ ಸೀದಾ ಮಾತಾಡತ್ತಿರೋ ಅದು ಗೊತ್ತಿಲ್ಲ. ಬಟ್ ಆತ್ಮ ಸಾಕ್ಷಿ ಬಿಟ್ಟು ಮಾತಾಡೋದೈತಲ್ಲ, ನಿಮ್ಮನ್ನ ನೋಡಿ ಕಲಿಬೇಕು. ಇನ್ನೊಂದು ಹೇಳ್ತೀನಿ ಕೇಳ್ರಿ. ನ್ಯೂಕ್ಲಿಯರ್ ಬಾಂಬ್ ಹೊಂದಿರೋ ದೇಶದ ಮೇಲೆ ಧೈರ್ಯದಿಂದ ಕೆಚ್ಚೆದೆಯಿಂದ ಯುದ್ಧ ಮಾಡಿದ ದೇಶ, ಮೊದಲನೇ ದೇಶ ನಮ್ಮ ಭಾರತ ಐತ್ರಿ. ಅಂತ ಭಾರತೀಯ ಸೇನೆಗ 4 ವಿಮಾನ ಹಾರಿಸಿದ್ರಿ, ಖರೆ ಯುದ್ಧ ಮಾಡಿದ್ರೇನು, ಯಾರು ನೋಡಿದ್ರಿ ಅಂತೆಲ್ಲ ಕೇಳ್ತಿರಲ್ಲ. ನಿಮ್ಮಂಥವ್ರು ಒಳಗ ಹಿಂಗೆ ಮಾತಾಡಿದ್ರೆ ನಮ್ಮ ಸೇನೆಗೆ ಬೆಲೆ ಎಲ್ಲಿ ಸಿಗಬೇಕು? 100 ಮಂದಿನ ಸಾಯಿಸಿದ್ರಂತ, ಅದು ಎಲ್ಲಿ ಸಾಯಿಸಿದ್ರೋ ಯಾರಿಗೆ ಗೊತ್ತು ಅಂತಾರ. ಟೆರರಿಸ್ಟ್ಗಳು ಯಾರು, ಬೇರೆ ಯಾವುದು, ಬುಡ ಯಾವುದು, ಕೊಂಬೆ ಯಾವುದು, ರೆಂಬೆ ಯಾವುದು, ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತಂತೆ. ಅಲ್ಲಿ ಇಷ್ಟು ಜನ ಹೋಗಿದ್ದಾರಂತೆ, ಕನ್ಫರ್ಮ್ ಆಗಿ 100 ಜನನ ಹೊಡೆದಿದ್ದಾರೆ ಅಂತ ನೀವು ಯಾರಾದರೂ ಟಿ ವಿ ಹೇಳಿದ್ರ? ಈಗ ಏನು ಮಾಡಬೇಕಾಗಿತ್ತು ನಿಮ್ಮ ಪ್ರಕಾರ? ಆ 100 ಮಂದಿ ಉಗ್ರರ ಹೆಣ ತಂದು ನಿಮ್ಮ ಮನೆ ಮುಂದೆ ಕೋಲಾರದಾಗ ಉಗುದ, ಸರ್ ನೋಡ್ರಿ ಇಟ್ಟು ಮಂದಿನ ಸಾಯಿಸಿವಿ ಅನ್ನಿಸ್ಕೊರಿ, ಮತ್ತು ಆಧಾರ್ ಕಾರ್ಡ್ ಅಥವಾ ಏನಾರ ಬೇಕೇನ್ರಿ, ಇವ್ರು ಪಾಕಿಸ್ತಾನದವ್ರು ಅದಾರ ಅಂತ ಹೇಳಕ್ಕ ಅಂತ ಅದನ್ನೆಲ್ಲ ಕೇಳ್ಬೇಕಿತ್ತೇನ್ರಿ? ಎಲ್ಲದಕ್ಕೂ ಪ್ರೂಫ್ ಬೇಕು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕು ಅಂದ್ರೆ ನಿಮ್ಮಂಥವ್ರು ಸರಿ ಆಗಂಗಿಲ್ಲ. ನಿಮ್ಮಂಥವ್ರು ತಲೆ ಸುದ್ದು ಮಾಡೋ ಕೆಲಸ ಯಾರೂ ತಗೊಳಂಗಿಲ್ಲ. ಸತ್ತವ್ರ ಹೆಣ ನೀವು ನೋಡಬೇಕು, ಇಲ್ಲಂದ್ರ ನಿಮ್ಮ ಮನೆ ಹತ್ರ ತಂದು ತೆಗಿಯೋದು ಬ್ಯಾಡ್ರಿ, ಚಂದಿಲ್ಲ. ನಿಮ್ಮನ್ನ ತೊಗೊಂಡೋಗಿ ಪಾಕಿಸ್ತಾನ ಉಗುದು ಎನಿಸ್ಕೊಂಡ್ ಬರ್ರಿ ಅಂತ ಬಿಡಬೇಕಿತ್ತು. ಅವಾಗ ನಿಮಗೆ ಹೌದಲ್ಲ ಹಿಂಗೆ ಸಾಯಿಸ್ಯಾರು ಅನ್ನೋ ಕನ್ಫರ್ಮೇಷನ್ ಸಿಗೋದು. ಎಲ್ಲದ್ರಾಗೂ ಕೊಂಕ್ ಕುಡ್ಕೋ ಕೆಲಸ ಈ ಕಾಂಗ್ರೆಸ್ ಅವ್ರು ಬಿಡ್ತೀರಿ ಅವಾಗ ನೀವು? ಹೇಳ್ರಿ ಮಂಜುನಾಥ್ ಸರ, ಹೆಂಗೆ ಮಾತಾಡ್ತೀರಿ ನೀವು? ಇನ್ನೊಂದೇನು ಹೇಳ್ತಾರ, 26 ಮಂದಿನ ಗಂಡಸ್ರನ್ನ ಕೊಂದ್ರಲ್ಲ, ಆ ಹೆಣ್ಮಕ್ಳಿಗೆಲ್ಲ ಏನು ಮಾಡಿರಿ ನೀವು, ಏನು ಮಾಡಿರಿ ಅಂತ ಕೇಳ್ತಾರೆ. 26-28 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗಿದೆ ನಮ್ಮ ಪರಿಹಾರ ಕೊಡೋದು, ಆ ಹೆಣ್ಮಕ್ಳಿಗಿದೆ ನೀವು ಸಮಾಧಾನ ಮಾಡೋದು, ಆ ಹೆಣ್ಮಕ್ಳಿಗಿದೆ ನೀವು ಗೌರವ ಕೊಡೋದು. ಏನು ಮಾಡ್ಬೇಕಿತ್ರಿ? ಏನು ಮಾಡ್ಬೇಕಿತ್ತು ಹೇಳ್ರಿ? ಅವರ ಸಿಂಧೂರ ಅಳಕ್ಷಿ ತಪ್ಪಿಗೆ ಆಪರೇಷನ್ ಸಿಂಧೂರ ಅಂತ ಹೇಳಿ ಅವ್ರಿಗೆ ಮೊದಲು ಗೌರವ ಕೊಟ್ಟಾರ, ಹೆಸರು ಒಳಗೆ ಅವ್ರದ್ದೈತಿ. ಅದ್ರ ಜೋಡಿ ಉಗ್ರರ ನೆಲೆ ನಾಶ ಮಾಡಿದ್ರು. ಪ್ರತೀಕಾರಕ್ಕೋಸ್ಕರ ಈಗ ನಿನ್ನೆ 3 ಮಂದಿ ಉಗ್ರನ್ನ ಹೊಡೆದು ಹಾಕ್ಯಾರ. ಎಷ್ಟು ಮಂದಿ ಸಾಯ್ತಾರ ಇನ್ನ ಲೆಕ್ಕಿಲ್ಲ. ಇಷ್ಟೆಲ್ಲ ಮಾಡಿ ಅವರೇ ಹೇಳಕತ್ತಾರ ಮೋದಿ ಹೇ ತೋ ಮುಮ್ಕಿನ್ ಹೇ, ಮೋದಿ ಇದ್ರೆ ಎಲ್ಲ ಸಾಧ್ಯ ಅಂತ. ನಿಮ್ಮದೇನ್ರಿ ಕೊಂಕ? ಸೇನೆ ಹಂಗೆ ಮಾಡ್ತು, ಕೇಂದ್ರ ಸರ್ಕಾರ ಹಿಂಗೆ ಮಾಡ್ತು, ಹೆಂಗಾರೆ ಮಾಡ್ಬೇಕು ನೀವರೇ ಒದ್ರಿ. ಬರೀ ಖಾಲಿ ಪಾಲ್ತು ಮಾತಾಡೋದು ಬಿಟ್ಟು ಹಿಂಗೆ ಮಾಡಬೇಕಿತ್ತು ಅಂತ ಬಾಯ್ ಬಿಟ್ಟು ಹೇಳ್ರಿ. ಯಾಕೆ ಹಿಂಗೆ ಉಲ್ಟಾ ಸೀದಾ ಮಾತಾಡಿ ನಿಮ್ಮ ಮರ್ಯಾದೆ ನೀವ ಕಳ್ಕೊತೀರಿ? ಯೋಗ್ಯತೆ ಇಲ್ದವ್ರು ಮಾತಾಡಬಾರ್ದ್ರಿ. ನಿಮಗೆ ಆ ಯೋಗ್ಯತೆ ಇಲ್ಲ, ಸೇನೆ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ. ಅದೇನೋ ಒಂದು ಸುದ್ದಿ ಇತ್ತಲ್ರಿ ಕೋಲಾರದಾಗ, ಔರಂಗಜೇಬನ ಕತ್ತಿನೋ ಇಲ್ಲಿಗಲ್ ಆಗಿ ಹಾಕಿದ್ದು, ಅದೇನೋ ಸುದ್ದಿ ಭಾಳ ಬೆಳಕಿಗೆ ಬಂದಿತ್ತಲ್ರಿ. ಅದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಂಡ್ರಿ ಅಂದಂಗ ನೀವು ಕೋಲಾರದವ್ರು ಇಲ್ಲ? ಅಲ್ಲಿ ಪಹಲ್ಗಾಮ್ ಸುದ್ದಿ ನಿಮಗೆ ಭಾಳ ಇಂಟ್ರೆಸ್ಟೆಡ್. ಇಲ್ಲಿ ನೀವು ಕೋಲಾರದಾಗ ಹುಳುಕಿನ ಸತ್ಯ ಯಾವಾಗ ಬಾಯ್ ಬಿಡ್ತೀರಿ? ನಿಮ್ಮ ಆ್ಯಕ್ಷನ್ ಏನೈತಿ ಹೇಳ್ರಿ. ನಿಮ್ಮ ತಪ್ಪು ಎಲ್ಲಿ ತನಕ ಬಂತು? ಸರಿ ಮಾಡಿದ್ರೋ ಅಥವಾ ಬಿಡೋ ತಪ್ಪಲ್ಲ ಅಂತ ಇಗ್ನೋರ್ ಮಾಡಿದ್ರು? ಏನು ಮಾಡಿದ್ರಿ ಹೇಳ್ರಿ? ದಿನ ಬೆಳಗಾದ್ರ ವಿಧಾನಸೌಧಕ್ಕೆ ಬರ್ತಿರಲ್ರಿ, ಆ ವಿಧಾನಸೌಧದಾಗ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರು. ನಿಮ್ಮ ಕಾಂಗ್ರೆಸ್ ನಾಯಕನ ಹೊತ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂದ್ರಲ್ಲ, ಆ ದೇಶದ್ರೋಹಿಗಳಿಗೆ ಏನು ಆ್ಯಕ್ಷನ್ ತೊಗೊಂಡ್ರಿ? ಅದ್ರ ಬಗ್ಗೆ ಏನಾರ ನಿಮ್ಮ ಪಕ್ಷದ ಜೋಡಿ ಮಾತಾಡಿರೇನು? ನಿಮಗೆ ಅಷ್ಟೆಲ್ಲ ಟೈಮ್ ಇಲ್ಲ. ಇನ್ನೊಬ್ರು ಮಾಡಿರೋ ಸರಿ ಕೆಲಸ ತಪ್ಪು ಅಂತ ಪ್ರೂವ್ ಮಾಡಾಕ ಮೈಕ್ ಮುಂದೆ ಕೂತ್ ತಾಸು ಒದರ್ತೀರಿ. ನಿಮ್ಮ ತಪ್ಪಿಟ್ಟೆಲ್ಲ ಇಟ್ಕೊಂಡು ಇನ್ನೊಬ್ರ ಬಗ್ಗೆ ಮಾತಾಡೋಕೆ ಅವಶ್ಯಕತೆ ಇಲ್ಲ. ಇಂಪಾರ್ಟೆಂಟ್ಲಿ ಸೇನೆ ಬಗ್ಗೆ ಮಾತಾಡುವ ಘನತೆ, ನೈತಿಕತೆ, ಯೋಗ್ಯತೆ ನಿಮಗಿಲ್ಲ. ಹಿಂಗೆಲ್ಲ ಮಾತಾಡ್ತೀರಿ ಅಂದ್ರೆ ನಾಚಿಕೆ ಬರ್ಬೇಕು ನಿಮಗೆ. ನಿಮ್ಮ ಹೈಕಮಾಂಡ್ ಮೆಚ್ಚಾಕ, ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಚಾಕ ಪಪ್ಪು ಒಳಗೆ ಪಪ್ಪು ಆಗಾಕತ್ತೀರಿ ನೀವು.
ಯೋಚನೆ ಮಾಡಲ್ದ ರಕ್ಷಣಾ ತಜ್ಞರು ಮಾತಾಡಂಗಿಲ್ಲ, ನಿಮ್ಮಷ್ಟು ಸ್ಪೀಡಾಗಿ ನಿಮ್ಮಷ್ಟು ಧೈರ್ಯವಾಗಿ ಮಾತಾಡ್ತೀರಿ. ಸುಳ್ಳು ಹೇಳಕ್ಕೂ ನಾಚಿಕೆ ಬರಂಗಿಲ್ಲ, ಮರ್ಯಾದೆ ಇಲ್ಲ. ನಿಮ್ಮ ಕಾಂಗ್ರೆಸ್ ಅವ್ರಿಗೆ ಸೇನೆ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ. ದಯವಿಟ್ಟು ಬಾಯಿ ಒಳಗೆ ನಾಲಿಗೆ ಇಟ್ಕೊಂಡು ಸುಮ್ಮಿರ್ರಿ. ಸಿಕ್ಕಿರೋ ಸೀಟು, ಜನ ಕೊಟ್ಟಿರೋ ಓಟು ಉಳಿಸ್ಕೊಳ್ಳೋ ಜವಾಬ್ದಾರಿ ಐತಿ, ಅದನ್ನ ನಡ್ಕೊಂಡು ಹೋಗ್ರಿ. ಅದನ್ನ ಬಿಟ್ಟು ಊರೆಲ್ಲ ಮಾತಾಡ್ತುನು ಅಂದ್ರೆ ನಡೆಯಂಗಿಲ್ರಿ. ಇರ್ಲಾರ್ದು ಮಾತಾಡಿ ಪೀಕ್ಲಾಟಕ್ಕೆ ಹೋಗಬೇಡ್ರಿ. ನಿಮ್ಮ ಘನತೆ ಉಳಿದಿರೋ ಇಷ್ಟು ಘನತೆನ ಉಳಿಸ್ಕೊಂಡು ನಿಮ್ಮ ಕೆಲಸ ನೀವು ಮಾಡ್ಕೋತ ಹೋಗ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.